ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಪೇರೆಂಟ್ಸ್ ಕಡೆಯಿಂದ ಮತ್ತು ಸ್ಟೂಡೆಂಟ್ಸ್ ಕಡೆಯಿಂದ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದೊಂದು ಗ್ರೇಟ್ ಆಪರ್ಚುನಿಟಿ ವೆರಿನ್ ಎಲ್ಲ ಯೂನಿವರ್ಸಿಟೀಸು ಒಂದೇ ರೂಫಲ್ಲಿ ಇರೋದ್ರಿಂದ ದೇ ಗೆಟ್ ಮೋರ್ ಇನ್ಫಾರ್ಮೇಷನ್. ಆ್ಯಂಡ್ ನಮ್ಮ ಕಾಲೇಜ್ ಕೂಡ ಒಂದು ಪಾರ್ಟ್ ಈವೆಂಟ್ಗೆ ನಾವು ಕೂಡ ಬಂದಿದ್ದೀವಿ, wherein we are getting good response from the students as well as from the parents, and wherein ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಿದೆ ಸ್ಟೂಡೆಂಟ್ಸ್ಗೆ. and this is a great opportunity for the campus and for the institution as well, and for the students and the parents. Thank you so much. ಈಗ ಬೆಳಿಗ್ಗೆಯಿಂದ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ, ಯಾವ ಕೋರ್ಸ್ಗಳ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ? Most of the students are interested in MBA ಇವಾಗ it is vast. ಆಮೇಲೆ ಸ್ಟೂಡೆಂಟ್ಸ್ಗೆ they wanted to get into this management courses because the exposure, because of the exposure, and because of the placements, whatever industry market agide. So most of the inquiries are from MBA and MCA also. So it's good response from the students as well. ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಸ್ಪೆಷಲೈಸೇಷನ್ ಏನು ಮತ್ತೆ ಪ್ಲೇಸ್ಮೆಂಟ್ಸ್ಗಳ ಬಗ್ಗೆ? Okay, so now City College Jayanagar 7th block alirodu. So wherein now we have BCom, all UG courses and PG courses also. MBA, MCA ಮತ್ತೆ MSc Computer Science offer ಮಾಡ್ತಾ ಇದ್ದೀವಿ. And also ನಮ್ಮ institutionally we are affiliated to Bangalore University, and we have dual specialization also, wherein we have good placement and we are expecting 100% placement assistance this time. And the response is also good in this expo, where we are getting good response as well. Your good name? Sahana. Thank you so much. ನಮ್ಮಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು MBA ಬಗ್ಗೆನೇ ಕೇಳ್ತಾ ಇದ್ದಾರೆ. ಯಾಕಂದರೆ ನಾವು ಆಲ್ರೆಡಿ ಹಾಕಿಬಿಟ್ಟಿದ್ದೀವಿ ನಾವು ಬ್ಯಾನರ್ಸಲ್ಲಿ MBA ಮಾತ್ರ ಮಾಹಿತಿಗಳನ್ನು ನಾವು ಒದಗಿಸ್ತೇವೆ ಅಂತ. ಸೊ MBA ಬಗ್ಗೆನೇ ಎಲ್ಲ ಸ್ಟೂಡೆಂಟ್ಸು ಕೇಳಿದರು. MBAಯಲ್ಲಿ ಅವರು ನನಗೇನು ಅನಿಸಿತು ಅಂದರೆ, ನಮಗೆ ಪ್ಲೇಸ್ಮೆಂಟ್ ಕೊಡ್ತೀರಾ ನೀವು, ಆಮೇಲೆ ನಿಮ್ಮ ಕಟ್ ಸ್ಕೋರು 100 ಒಳಗಡೆ ಇದ್ರೆ ನಮಗೆ ಚಾನ್ಸ್ ಸಿಗುತ್ತಾ, PGCET ನಾವು ಪಾಸ್ ಮಾಡ್ತೀವಿ ಅಂದರೆ ರ್ಯಾಂಕ್ ಮಾತ್ರ ನಮ್ಗೆ ಅಷ್ಟು ಬರೋದು ಡೌಟ್ ಇದೆ. BGS ಬ್ರ್ಯಾಂಡ್ ಇದೆ, ಅದಕ್ಕೆ ನಮಗೆ ನಿಮ್ಮ ಕಾಲೇಜಿಗೆ ಸೇರೋಣ ಅಂತ ನಾವು ತುಂಬ ಬೇರೆ ರಿಲಯಬಲ್ ಸೋರ್ಸ್ಗಳಿಂದ ಕೇಳ್ಪಟ್ಟಿದ್ದೀವಿ, ನಿಮ್ಮ ಕಾಲೇಜು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಸೊ ನಮಗೂ ಒಂದು ಚಾನ್ಸ್ ಕೊಡಿ, PGCETಯಲ್ಲಿ ನಾವು ಬಾರದಿದ್ದರೆ ನಾವು ಮ್ಯಾನೇಜ್ಮೆಂಟಲ್ಲಿ ಬರ್ಬೋದಾ ಅಂತ ಕ್ವಶನ್ಸ್ ಕೇಳಿದರು. ಎರಡನೇದಾಗಿ ನಾವು ಬಂದರೆ ನೀವು ನಮಗೆ ಯಾವ ಸ್ಪೆಷಲೈಸೇಷನ್ ಬಗ್ಗೆ ಪಾಠ ಮಾಡ್ತೀರಾ. ಅಪಾರ್ಟ್ ಫ್ರಮ್ ದ್ಯಾಟ್ ವಾಟ್ ಆರ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಅಸ್. ಸೊ ನಾನು ಹೇಳಿದೆ, ನಾವು ನಿಮಗೆ ಇನ್ಸ್ಟಿಟ್ಯೂಷನ್ ಇಂಟ್ರಾಕ್ಷನ್, ಇಂಡಸ್ಟ್ರಿ ವಿಸಿಟ್ ಮಾಡಿಸ್ತೀವಿ, ಇಂಟರ್ನ್ಶಿಪ್ ಮಾಡಿಸ್ತೀವಿ, ಮಿನಿ ಪ್ರಾಜೆಕ್ಟ್ಸ್ ಮಾಡಿಸ್ತೀವಿ. ನಾವು ನಿಮಗೆ ಅದರ್ ದೆನ್ ದ್ಯಾಟ್ ಲೆಕ್ಚರಿಂಗ್, ನಾವು ನಿಮಗೆ ಡಿಫ್ರೆಂಟ್ ಸಾಫ್ಟ್ ಸ್ಕಿಲ್ಸ್ ಪ್ರೋಗ್ರಾಮನ್ನು ಮಾಡಿಸ್ಕೊಡ್ತೀವಿ. ಅಲ್ಲದೆ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಅಂದರೆ ನಮ್ಮೆಲ್ಲ ಉಪನ್ಯಾಸಕರು ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ಸ್ ಕಾಂಬಿನೇಷನ್ನೇ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಎಲ್ಲರೂ ನಾವು ಆಫ್ಟರ್ ಅವರ್ MBA ಎಲ್ಲ ಟಾಟಾ ಮೋಟರ್ಸ್ ಹಿಡಿದು TCS ಎಲ್ಲ ಕಾರ್ಪೊರೇಟಲ್ಲಿ ನುರಿತರೆ, ಅನುಭವಸ್ಥರೇ ನಮ್ಮಲ್ಲಿ ಟೀಚ್ ಮಾಡ್ತಾರೆ. ಯಾಕಂದರೆ ನಾವು ಆ ಜವಾಬ್ದಾರಿಯನ್ನು ಹೊತ್ತು ನಿಂತಿದ್ದೀವಿ. ಇನ್ನೊಂದು ಮ್ಯಾನೇಜರನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವೆಲ್ಲರೂ ಮ್ಯಾನೇಜರ್ ಹುದ್ದೆಗಳನ್ನು ಅಲಂಕರಿಸಿ ಬಂದ ಕಾರಣ ನಮಗೆ ಇಂಡಸ್ಟ್ರಿ ಏನು ನೋಡ್ತಾ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೊ ನಾವು ಆ ಜವಾಬ್ದಾರಿ, ಆ ಹೊಣೆಗಾರಿಕೆಯಿಂದ ನಡೆದುಕೊಂಡು ಇನ್ನೊಂದು ಮ್ಯಾನೇಜರನ್ನು ಪ್ರೊಡ್ಯೂಸ್ ಮಾಡಿ ನಾವು ಇಂಡಸ್ಟ್ರಿಗೆ, ಕಾರ್ಪೊರೇಟಿಗೆ ಕೊಡ್ತಾ ಇದ್ದೀವಿ. ಅದಂತೂ ನಮ್ಮ 100% ನಾವು ಹೇಳಬಹುದು ಅಂತ ಹೇಳ್ತೇವೆ. ಎಸ್ ಸರ್, ನಮಸ್ತೆ. ಇವತ್ತು ಎಕ್ಸ್ಪೋ ಫಸ್ಟ್ ಆಫ್ ಆಲ್ ರಂಗನಾಥ್ ಸರ್ ಆ್ಯಂಡ್ ಪಬ್ಲಿಕ್ ಟಿವಿಗೆ ಥ್ಯಾಂಕ್ ಯು. ಎಲ್ಲ ಸ್ಟೂಡೆಂಟ್ನ ಮೀಟ್ ಮಾಡ್ತಿದ್ದೀವಿ ಆ್ಯಂಡ್ ಕರೆಂಟ್ಲಿ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ನೀಟಾಗಿ ಕನೆಕ್ಟ್ ಆಗ್ತಿದ್ದೀವಿ. ಸೊ ದೇ ಆರ್ ಆಸ್ಕಿಂಗ್ ಟುಡೇ. ಸೊ ಇವತ್ತು ಏನು ಕೇಳ್ತಿದ್ದಾರೆ ಅಂದರೆ, ಸ್ಟೂಡೆಂಟ್ ಆಫ್ಟರ್ UG ಏನು ಮಾಡೋಣ ಅಂತ ಹೇಳಿ. ಇಂಜಿನಿಯರಿಂಗ್ ಕೋರ್ಸಸ್ ಆದರೆ ಲೈಕ್ ದೇ ಹ್ಯಾವ್ ಅದರ್ ಆಪ್ಷನ್ MTech ಅಂತ ಹೇಳಿ ಅವರು ಬರ್ತಿದ್ದಾರೆ. ಆ್ಯಂಡ್ MBA MCA ಫ್ಯೂಚರ್ PG ಇದಕ್ಕೇನು ಇಲ್ಲೇ ಕೇಳ್ತಿದ್ದಾರೆ. ಸೊ ಫಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋಗ್ತಿದ್ರು, ಈಗ ಇಲ್ಲೇ ಇದೆ. ಸೊ ನಮ್ಮದು ಕಾಲೇಜಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತು ಜಾಸ್ತಿ MCA MBA ಎಲ್ಲರೂ ಬರ್ತಿದ್ದಾರೆ, ನೀಟಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಆ್ಯಂಡ್ ವಿ ಆರ್ ಹ್ಯಾಪಿ ವಿತ್ ಇಟ್. ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಹೇಗೆ ಡಿಫ್ರೆಂಟು, ಹೇಗೆ ಸ್ಪೆಷಲ್? ಎಸ್ ಮಕ್ಕಳಿಗೆ ಇಂಥ ಇನ್ಸ್ಟಿಟ್ಯೂಷನ್ ಬಂದರೆ ಈ ಥರದ್ದು ಸ್ಪೆಷಲೈಸೇಷನ್ ಇದೆ ಅಂತ. ಓಕೆ
ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಲೈಕ್ ವಿ ಹ್ಯಾವ್ ಲೆಗಸಿ ಟೀಚರ್ಸ್, ಲೆಗಸಿ ಸಬ್ಜೆಕ್ಟ್ಸ್ಗಳು ಇದೆ. ಯಾವುದು ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಅದಕ್ಕೆ 15 ಇಯರ್ಸ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ಗಳು ಇದ್ದಾರೆ. ನ್ಯೂ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಅದಕ್ಕೆಲ್ಲ ಲೈಕ್ IT ಇಂಡಸ್ಟ್ರೀಸಿಂದನೂ ತಗೊಂಡಿದ್ದಾರೆ. ನ್ಯೂ ಜಾಯ್ನೀಸ್ ಫ್ರೆಶ್ ಟೀಚರ್ಸ್ಗಳು, ಹೊಸ ಟೀಚರ್ಸ್ಗಳನ್ನು ತೊಗೊಂಡಿದ್ದಾರೆ. ಸೊ ದಟ್ ದೇ ಕ್ಯಾನ್ ಟೀಚ್ ದ ನ್ಯೂ ಟೆಕ್ನಾಲಜಿ ಈಸಿಲಿ. ಆ್ಯಂಡ್ PhD ಪರ್ಸೀವ್ ಮಾಡಿರೋ ಎಷ್ಟೊಂದು ಜನ ಟೀಚರ್ಸ್ ನಮ್ಮದ್ರಲ್ಲಿದ್ದಾರೆ. ಸೊ ದಿಸ್ ಈಸ್ ವಾಟ್ ಮೇಕ್ಸ್ RRC ಡಿಫ್ರೆಂಟ್. ಆ್ಯಂಡ್ ಪರ್ಸ್ನಲ್ ಲೈಕ್ ಕೇರ್ RRCಯಲ್ಲಿ ಸಿಗುತ್ತೆ. ಪ್ರತಿ ಸ್ಟೂಡೆಂಟ್ಸ್ಗೂ ಲೈಕ್ ವಿಲ್ ಗಿವ್ ದ ಪರ್ಸನಲ್ ಟ್ರೀಟ್ಮೆಂಟ್. ಹೇಗೆ ಲೈಕ್ ಪ್ಲೇಸ್ಮೆಂಟ್ ವಿಚಾರಗಳಲ್ಲಿ ಸರ್, ಪ್ಲೇಸ್ಮೆಂಟ್ ನಾವು ಟೀಚರ್ಸ್ ಮಾಡಲ್ಲ, ಸಪ್ರೇಟ್ ಟ್ರೈನರ್ಸ್ನೇ ಇಟ್ಟಿದ್ದೀವಿ. ಆ್ಯಂಡ್ UGಗೆ ಸಪ್ರೇಟು, PGಗೆ ಸಪ್ರೇಟ್ ಇರುತ್ತೆ. ವಿ ವೋಂಟ್ ಪುಷ್ UG ಟು PG, ಸಪ್ರೇಟ್ ಇರುತ್ತೆ. ಪ್ಲೇಸ್ಮೆಂಟ್ ರಿಲೇಟೆಡ್ ಅಗೇನ್ ಇಟ್ ಕಮ್ಸ್ ಟು ದ ಸ್ಟೂಡೆಂಟ್ಸ್. ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಟ್ರೈನಿಂಗ್ ನಾವು ಕೊಡ್ತೀವಿ, ಕಂಪ್ನೀಸ್ಗಳನ್ನ ಕರೆಸ್ತೀವಿ. ಇಟ್ಸ್ ಅಪ್ ಟು ದ ಸ್ಟೂಡೆಂಟ್ಸ್ ಅಟ್ ದ ಎಂಡ್ ಆಫ್ ದ ಡೇ. ಇಟ್ ಈಸ್ ಆಲ್ವೇಸ್ ಆನ್ ಪ್ಲೇಸರ್. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಈವೆಂಟ್ಸ್ಗೆ ಬರ್ತಾ ಇದ್ದೀವಿ ನಾವು. ಇಫ್ ಯು ಟಾಕ್ ಅಬೌಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಗೋಪಾಲನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ರೈಟ್ ಫ್ರಮ್ ಸ್ಕೂಲಿಂಗ್ ಟು PG ಸುಮಾರು ಕೋರ್ಸಸ್ ಇದೆ, PhD ಇದೆ. ಸೊ ಟುಡೇ ಫಾರ್ ದಿಸ್ ಇವೆಂಟ್ MBA ಇನ್ಕ್ವೈರೀಸ್ ವೆರ್ ಲಿಟಲ್ ಮೋರ್. MBA ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ವಾಟ್ ಈಸ್ ದ ಎಲಿಜಿಬಿಲಿಟಿ, ಕಟ್ ಆಫ್ ಏನಿರುತ್ತೆ, ಆ ಥರ ಮೋಸ್ಟ್ಲಿ ಪೀಪಲ್ ವುಡ್ ಹ್ಯಾವ್ ಆಸ್ಡ್. ಸ್ಟೂಡೆಂಟ್, ಪೇರೆಂಟ್, ಪ್ಲೇಸ್ಮೆಂಟ್ ಕೇಳ್ತಾ ಇದ್ದಾರೆ. ಒಂದು ಏನು ಸ್ಪೆಷಲ್ ಇದೆ, ಇಫ್ ಯು ಟಾಕ್ ಅಬೌಟ್ ಗೋಪಾಲನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ನಮ್ಮಲ್ಲಿ ನಮ್ಮದು ಓನ್ ಕಂಪನೀಸ್ ಇದ್ದಾರೆ. ವಿ ಹ್ಯಾವ್ ಅವರ್ ಓನ್ ಪ್ಲೇಸ್, ಡೆಡಿಕೇಟೆಡ್ ಪ್ಲೇಸ್ಮೆಂಟ್ ಸೆಲ್ ಇದೆ. ರೈಟ್ ಫ್ರಮ್ ಫಸ್ಟ್ ಇಯರ್ ನಾವು ಸ್ಕಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಪ್ಲೇಸ್ಮೆಂಟ್ ಹೆಂಗೆ ಮಾಡಬೇಕು, ಫಸ್ಟ್ ಇಯರ್ ರೆಸ್ಯೂಮೆ ರೈಟಿಂಗ್, ಇಂಟರ್ವ್ಯೂ ಸ್ಕಿಲ್ಸ್, ಇಂಗ್ಲೀಷ್ ಕಮ್ಯುನಿಕೇಷನ್, ಆ್ಯಪ್ಟಿಟ್ಯೂಡ್ ಎಲ್ಲ ಸ್ಟೂಡೆಂಟ್ಗೆ ರೆಡಿ ಮಾಡ್ತೀವಿ ಫಸ್ಟ್. ಆಮೇಲೆ ಬಿಫೋರ್ ದ ಎಕ್ಸಾಮ್, ಬಿಫೋರ್ ದ ಕಂಪನೀಸ್ ಕಮ್, ಸ್ವಲ್ಪ ಮಾಕ್ ಟೆಸ್ಟ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಪ್ಲೇಸ್ಮೆಂಟ್ ಇರ್ತಾ ಇದೆ. ಮೋಸ್ಟ್ಲಿ 250% to 300% ಪ್ಲೇಸ್ಮೆಂಟ್ ಇದೆ. ಅಂದರೆ ಸ್ಟೂಡೆಂಟ್ ವಿಲ್ ಹ್ಯಾವ್ ಮಲ್ಟಿಪಲ್ ಆಫರ್ಸ್, 2-3 ಆಫರ್ಸ್ ಇರುತ್ತೆ. ಆ್ಯಂಡ್ ದೇ ಕ್ಯಾನ್ ಚೂಸ್ ದ ಬೆಸ್ಟ್. ಸೊ ಆ ಥರ ಇದು ಇದೆ. ನಮ್ಮ ಹೆಸರು ಧನಂಜಯ ಕುಮಾರ್. ನಾವು ಅಲ್ಲಿ ಪ್ಲೇಸ್ಮೆಂಟ್ ಡೈರೆಕ್ಟರ್ ಇದ್ದೀವಿ ಫಾರ್ ದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ನಮ್ಮದ್ರಲ್ಲಿ ಈಗ ತುಂಬ ಡಿಮ್ಯಾಂಡ್ ಇರೋದು ಅಂದರೆ ಒಂದು MTech ಕೋರ್ಸಸ್ಗಳಿಗೆ, MTech CSE ಕೋರ್ಸಸ್ಗಳಿಗೆ ಎಸ್ಪೆಷಲಿ. ಇನ್ನೊಂದು ಬಂದು MBA. ಸೊ MBAಯಲ್ಲಿ ಈಗ ಏನು ಮಾಡಿದ್ದಾರೆ, ಡ್ಯುಯಲ್ ಸ್ಪೆಷಲೈಸೇಷನ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅಂದರೆ ಡ್ಯೂರಿಂಗ್ ಯುವರ್ ಕೋರ್ಸ್ ಆಫ್ MBA ನೀವು 2 ಮೇಜರ್ ಕೋರ್ಸಸ್, ಈಗ ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಇರಲಿ, HR ಇರಲಿ, ಮಾರ್ಕೆಟಿಂಗ್, ಸೇಲ್ಸು, ಇದೆಲ್ಲ ಒಂದು ಡಿಫ್ರೆಂಟ್ ಕೋರ್ಸಸ್ ಥರ. ನಿಮ್ಮ ಸ್ಪೆಷಲೈಸೇಷನ್ ಏನೇ ಆದರೂ ಬರೀ ಒಂದು ಕೋರ್ಸ್ ಮೇಲೆ ಇತ್ತು. ಇವಾಗ ಡ್ಯುಯಲ್ ಸ್ಪೆಷಲೈಸೇಷನ್ ಆಪರ್ಚುನಿಟಿ ಇರೋದ್ರಿಂದ ಒಬ್ಬರು ಸ್ಟೂಡೆಂಟು ಅವ್ರ 2 ಇಯರ್ಸ್ ಟೈಮಲ್ಲಿ 2 ಕೋರ್ಸಸ್ದು ಸ್ಪೆಷಲೈಸೇಷನ್ ತೊಗೋಬೋದು. ಪ್ಲಸ್ ನಮ್ಮದು ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಅಂತ ಬಂದರೆ ಅಮಿಟಿ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅಥವಾ ಇಡೀ ಅಮಿಟಿ ಯೂನಿವರ್ಸಿಟಿ ಆ್ಯಸ್ ಅ ಗ್ರೂಪ್ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಒಂದು ಆ್ಯಾವ್ರೇಜ್ ಪ್ಯಾಕೇಜ್ ಇಫ್ ಯು ಸ್ಟಾರ್ಟ್ ಫ್ರಮ್ 7 ಇಂದ 12ವರೆಗೂ ಆ್ಯಸ್ ಅ ಆ್ಯಾವ್ರೇಜ್ ಫಾರ್ MBA ಗ್ರ್ಯಾಜುಯೇಟ್ ಅಥವಾ MTech ಸ್ಟೂಡೆಂಟ್ಸ್ ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೂ ಒಂದು ಡಿಸೆಂಟ್ ಲೈಕ್ 12, 13, 16 ಇಲ್ಲಿವರೆಗೂ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಅಮಿಟಿ ಬ್ಯಾಂಗ್ಳೂರು. ಪಬ್ಲಿಕ್ ಟಿವಿಯ ಪ್ರೇಕ್ಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಬೆಳಗಿನಿಂದ ನಾವು ನಮ್ಮ ಈ ಸ್ಟಾಲಲ್ಲಿ ಹಲವಾರು ಕೋರ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ಕೊಂಡು ಬಂದಾಗ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಎಲ್ರಿಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗುವಂತೆ ನಮ್ಮ ಎಲ್ಲ ಪ್ರಾಧ್ಯಾಪಕರು ಮತ್ತು ಅಡ್ಮಿಷನ್ ಟೀಮ್ ಇರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಪಬ್ಲಿಕ್ ಟಿವಿಯ ಪ್ರೇಕ್ಷಕರಿಗೆ ಹಲವಾರು ರೀತಿಯಾದಂತಹ ವಿವರಣೆಯನ್ನು ನೀಡಿದ್ದೇವೆ. ನಮ್ಮ ಕಾಲೇಜಲ್ಲಿ ಬಹುಮುಖ್ಯವಾಗಿ MBA ಮತ್ತು MSc ಫೋರೆನ್ಸಿಕ್ ಸೈನ್ಸ್, M.Pharma ಈ ಕೋರ್ಸ್ಗಳ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಕೇಳ್ಕೊಂಡು ಬರ್ತಾ ಇದ್ದಾರೆ. MBA ನಮ್ಮಲ್ಲಿ ಕಳೆದ 20 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ MBA ಬಂದು ಈ ವರ್ಷದಿಂದ ನಾವು ಗ್ಲೋಬಲ್ MBA ಅಂತ ಇಂಟ್ರಡ್ಯೂಸ್ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಕರೆದುಕೊಂಡು ಹೋಗಿ ಹೊರದೇಶದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೇನು ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವು ಅವರಿಗೆ ಒಂದು ಎಕ್ಸ್ಪೋಜರ್ನ ಕೊಡ್ತಾ ಇದ್ದೇವೆ. RR ಸಂಸ್ಥೆ ಬಹುಮುಖ್ಯವಾಗಿ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ತುಂಬ ಖ್ಯಾತಿಯನ್ನು ಪಡೆದಿದ್ದು. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ನಾವು ಹೊಸ ಹೊಸ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದಿದ್ದೇವೆ. ಹಲವಾರು ರ್ಯಾಂಕ್ಗಳನ್ನು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಬಹುಮುಖ್ಯವಾಗಿ BSc ಫೋರೆನ್ಸಿಕ್ ಸೈನ್ಸ್, MSc ಫೋರೆನ್ಸಿಕ್ ಸೈನ್ಸ್, MBA ಮತ್ತು M.Pharma ಈ ಎಲ್ಲ ಕೋರ್ಸ್ಗಳಲ್ಲೂ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಅವರ ಕಲಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲೇಸ್ಮೆಂಟ್ ಕೂಡ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ನ ನಾವು ಕೊಡ್ತಾ ಇದ್ದೇವೆ. ಈ ಸಲ MBA ಗ್ಲೋಬಲ್ MBA ಜೊತೆ ನಾವು 100% ಪ್ಲೇಸ್ಮೆಂಟ್ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮಲ್ಲಿ ಪ್ಲೇಸ್ಮೆಂಟ್ ಸೀಸನ್ ಸ್ಟಾರ್ಟ್ ಆಗಿದೆ.
ಅದರಲ್ಲಿ ಸುಮಾರು ಒಂದು 50% ವಿದ್ಯಾರ್ಥಿಗಳು ಪ್ಲೇಸ್ ಆಗಿದ್ದಾರೆ. ಆಮೇಲೆ ನಮ್ಮ MBA ಗ್ಲೋಬಲ್ MBAಯಲ್ಲಿ ಈ ಸಲ ನಾವು ಈ ವಿದ್ಯಾರ್ಥಿಗಳಿಗೆ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಕೊಡುವಂಥ ಕೂಡ ಒಂದು ಉದ್ದೇಶನ ನಾವು ಹೊಂದಿದ್ದೇವೆ.